ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ 8th ಸ್ಟ್ಯಾಂಡರ್ಡ್ 6th ಲೆಸನ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಇವತ್ತು ಈ ಲೆಸನ್ ಡಿಸ್ಕಸ್ ಮಾಡೋಣ. ಸಿ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪ್ರೊಡಕ್ಷನ್. ಇದು 12 ಅಂತಿದೆ, ಬಟ್ 6th ಲೆಸನ್. ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ಇನ್ ಅನಿಮಲ್ಸ್, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಪ್ರಾಣಿಗಳು ಅಂದರೆ ಮನುಷ್ಯನು ಸಹ ಒಂದು ಪ್ರಾಣಿನೇ. ಎಲ್ಲ ಪ್ರಾಣಿಗಳಲ್ಲಿ ಹೇಗೆ ನಡೆಯುತ್ತೋ ಮನುಷ್ಯನಲ್ಲೂ ಅದೇ ರೀತಿ, ಅಂದರೆ ಮನುಷ್ಯನೂ ಸಹ ಒಂದು ಪ್ರಾಣಿನೇ. ಸಾಮಾನ್ಯವಾಗಿ ಸಸ್ಯಗಳಲ್ಲೇ ಒಂದು ರೀತಿಯ ಸಂತಾನೋತ್ಪತ್ತಿ ಆದರೆ ಎಲ್ಲ ಥರ ಪ್ರಾಣಿಗಳಲ್ಲೂ ಯಾವ ರೀತಿಯಾದಂತಹ ಸಂತಾನೋತ್ಪತ್ತಿ ನಡೆಯುತ್ತೆ ಯೂಶ್ವಲಿ ಅಂತ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಗ್ಗೆ ನಾವು ಸಹ ಪ್ರಾಣಿಗಳಾಗಿರೋದ್ರಿಂದ ಈ ಒಂದು ಲೆಸನಲ್ಲಿ ಅನಿಮಲ್ಸಲ್ಲಿ ಮನುಷ್ಯನ ಬಗ್ಗೆ, ಅವನ ಬಗ್ಗೆ ಅವನು ಹೆಚ್ಚು ತಿಳ್ಕೊಂಡ್ರೆ, ಅದ್ರ ಬಗ್ಗೆ ಜ್ಞಾನ ಇದ್ದಷ್ಟು ಅದನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಲೆಸನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೀವು ಸಹ ತಿಳ್ಕೊಳ್ಳಿ. ಅದನ್ನು ಈ ಲೆಸನ್ ಕೊಟ್ಟಿರೋದೇ ನಿಮ್ಮ ಜ್ಞಾನಾರ್ಜನೆಗೆ. ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಗುಡ್ ವೇನಲ್ಲಿ, ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ಅದರ ಜ್ಞಾನವನ್ನು ಪಡ್ಕೊಂಡು ನಮ್ಮ ದೇಹ ರಚನೆ ಹೇಗಿರುತ್ತೆ, ಯಾವ ರೀತಿಯ ಕೆಲಸಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ನಾಲೆಡ್ಜನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ವಿ ಸ್ಟಾರ್ಟ್ ನೌ. ಸಂತಾನೋತ್ಪತ್ತಿ ಅಂದರೆ, ಈಗ ನಾವೆಲ್ಲ ಹೇಗೆ ಬಂದ್ವಿ, ನಮ್ಮ ತಂದೆ ತಾಯಿಗಳಿಂದ ಅಲ್ವಾ. ಒಂದು ಕ್ಯಾಟ್ ನೋಡಿರ್ತೀರಾ, ಒಂದು ಡಾಗ್ ನೋಡ್ತೀರಾ, ಒಂದು ಎಲಿಫೆಂಟ್ ನೋಡ್ತೀರಾ, ಅಥವಾ ಒಂದು ಜಿರಾಫೆ ನೋಡ್ತೀರಾ. ಈ ಥರ ಎಲ್ಲ ಅನಿಮಲ್ಸ್ಗಳು. ಈಗ ಅದೆಲ್ಲ ನಾವು ಹಿಂದಿನ ಕಾಲದಿಂದನೂ ಇದೆ. ಕ್ಯಾಟು, ಡಾಗು, ಕವ್ವು, ನಮ್ಮ ಪೇರೆಂಟ್ಸು, ಅವ್ರ ಗ್ರ್ಯಾಂಡ್ ಪೇರೆಂಟ್ಸು, ಅವರೆಲ್ಲ ಅವ್ರನ್ನೆಲ್ಲ ನೋಡ್ತಿದ್ದೀವಿ ಅಂದರೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಂದ ನಾವು. ಈಗ ನಾವು ಇಲ್ಲದೆ ಹೋಗಿದ್ದಿದ್ರೆ ಆ ಜೀವಿ ಮುಂದುವರಿತಾನೆ ಇರಲಿಲ್ಲ. ಅಂದರೆ ಆ ಒಂದು ಜೀವ ಅಲ್ವಾ, ಅದನ್ನೇ ನಾವು ಸಂತಾನೋತ್ಪತ್ತಿ ಅಂದರೆ, ಈಗ ನಮ್ಮಂತೆ ಇರುವಂತಹ ಜೀವಿಗೆ ನಾವು ಜನ್ಮ ನೀಡೋದು, ಇದನ್ನೇ ಸಂತಾನೋತ್ಪತ್ತಿ ಅಂತೇಳಿ ಕರೆಯೋದು. ಅರ್ಥ ಆಯ್ತಾ? ಮನುಷ್ಯನಿಗೆ ಜನ್ಮ ನೀಡೋದು, ಕ್ಯಾಟಿಗೆ. ಆ ಕ್ಯಾಟು ಮತ್ತೆ ಮರಿ ಒಂದು ಪುಟ್ಟ ಕ್ಯಾಟಿಗೆ ಜನ್ಮ ನೀಡಲಿಲ್ಲ ಅಂದರೆ ಕ್ಯಾಟೇ ಇರ್ತಿರಲಿಲ್ಲ. ಡಾಗ್ ಮತ್ತೆ ಪಪ್ಪಿ ಬರಲಿಲ್ಲ ಅಂದರೆ ಡಾಗೇ ಇರ್ತಿರ್ಲಿಲ್ಲ ಅಲ್ವಾ. ಸೊ ಅದು ತನ್ನಂತೆ ಇರುವಂತಹ ಜೀವಿಗಳಿಗೆ ಸಂತಾನವನ್ನು ನೀಡುತ್ತಲ್ಲ, ಜೀವವನ್ನು ನೀಡುತ್ತಲ್ಲ, ಅದನ್ನು ನಾವು ರಿಪ್ರೊಡಕ್ಷನ್, ಒಂದು ಸ್ಮಾಲ್ ಇನ್ಫಾರ್ಮೇಷನ್. ಓಕೆ, ಹಾಗಾದರೆ ಮನುಷ್ಯನಲ್ಲಿ ಪ್ರಾಣಿ ಅನಿಮಲ್ಸಲ್ಲಿ ಆ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಹೇಗಾಗುತ್ತೆ ಅಂತೇಳಿ ಅದನ್ನು ಈ ಲೆಸನಲ್ಲಿ ಕೊಟ್ಟಿದ್ದಾರೆ. ಸಿ, ಡು ಯು ರಿಕಾಲ್ ದ ಪ್ರೊಸೆಸ್ ಆಫ್ ಡೈಜೆಷನ್, ಸರ್ಕ್ಯುಲೇಷನ್ ಆ್ಯಂಡ್ ರೆಸ್ಪಿರೇಷನ್ ವಿಚ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್. ಆ್ಯಕ್ಚುಲಿ 11th ಲೆಸನ್ ಈ ಸೆಮ್ಮಿಗಿಲ್ಲ ನಿಮಗೆ, ಬಟ್ ನಿಮ್ಮೆಲ್ಲರಿಗೂ ಒಬ್ಬ ಮನುಷ್ಯ ಇರ್ಬೋದು, ಒಂದು ಪ್ರಾಣಿಯಲ್ಲಿ ಡೈಜೆಷನ್ ಹೇಗಾಗುತ್ತೆ, ಜೀರ್ಣಕ್ರಿಯೆ ಹೇಗಾಗುತ್ತೆ, 7th ಓದಿದ್ದೀರಾ. ಡೈಜೆಷನ್ ಆಫ್ ಹ್ಯೂಮನ್, ಸರ್ಕ್ಯುಲೇಷನ್, ಪರಿಚಲನೆ, ರಕ್ತ ಪರಿಚಲನೆ ನಮ್ಮ ದೇಹದಲ್ಲಿ ಹೇಗಾಗುತ್ತೆ, ಆ್ಯಂಡ್ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಹೇಗೆ ನಡೆಯುತ್ತೆ, ವಿಚ್ ಯು ಹ್ಯಾವ್ ಸ್ಟಡಿಡ್ ಇನ್ ಪ್ರೀವಿಯಸ್ ಕ್ಲಾಸ್. ಹಿಂದಿನ ತರಗತಿಗಳಲ್ಲಿ ನಮ್ಮಲ್ಲಿ ಹೇಗೆ ನಾವು ಉಸಿರಾಡ್ತೀವಿ, ನಮ್ಮ ದೇಹದೊಳಗೆ ರಕ್ತ ಚಲನೆ ಹೇಗಾಗುತ್ತೆ, ಜೀರ್ಣಕ್ರಿಯೆ ಹೇಗಾಗುತ್ತೆ, ಹಾಗೆ ರಿಪ್ರೊಡಕ್ಷನು ಅದು ಒಂದು ಕಾರ್ಯ. ಅರ್ಥ ಆಯ್ತಾ? ಸೊ ದೀಸ್ ಪ್ರೋಸೆಸ್ ಆರ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಎವ್ರಿ ಇಂಡಿವಿಜುವಲ್. ಒಂದು ಜೀವಿ ಬದುಕಬೇಕು, ಒಂದು ಜೀವಿ ಉಳಿಬೇಕು ಅಂದರೆ ಈ ಎಲ್ಲ ಪ್ರೊಸೆಸ್, ಉಸಿರಾಟ ನಡೀಲೇಬೇಕು, ಆಹಾರ ಸೇವಿಸಬೇಕು, ಡೈಜೆಷನ್ ಆಗಲೇಬೇಕು, ಬದುಕುಳಿಯೋದಕ್ಕೆ ರಕ್ತ ಪರಿಚಲನೆ ಆಗಲೇಬೇಕು. ಈ ಎಲ್ಲ ಕಾರ್ಯಗಳು ಒಂದು ಜೀವಿ, ದಿಸ್ ಪ್ರೋಸೆಸ್ ಆರ್ ಎಸೆನ್ಷಿಯಲ್, ತುಂಬ ಅತ್ಯಗತ್ಯ. ಎಲ್ಲ ಕ್ರಿಯೆಗಳು ನಡೆಯೋದು. ಗೊತ್ತಾಯ್ತಾ? ಪ್ರತಿಯೊಂದು ಜೀವಿಯಲ್ಲೂ, ಎವ್ರಿ ಇಂಡಿವಿಜುವಲ್, ಪ್ರತಿಯೊಂದು ಜೀವಿಯಲ್ಲೂ ಈ ಎಲ್ಲ ಕಾರ್ಯಗಳು ನಡೆಯೋದು ತುಂಬ ಅವಶ್ಯಕ. ಯು ಹ್ಯಾವ್ ಆಲ್ಸೋ ಲರ್ನ್ಡ್ ಅಬೌಟ್ ದ ಪ್ರೊಸೆಸ್ ಆಫ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಅದಲ್ಲದೆ ನೀವು ಆಲ್ರೆಡಿ 7th ಓದಿದ್ದೀರಾ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ, ಸಸ್ಯಗಳು ಯಾವ ರೀತಿ
ಬೀಜಗಳ ಮೂಲಕನೋ ಅಥವಾ ಫ್ಲವರ್ಸ್ ಮೂಲಕನೋ, ಅಥವಾ ಈಗ ಗುಲಾಬಿ ರೋಸ್ ಪ್ಲ್ಯಾಂಟ್ ಅದನ್ನು ಕಟ್ ಮಾಡಿದ್ರೆ ಅದರ ಕಡ್ಡಿಯನ್ನು, ಅದು ಸ್ಟೆಮ್ ಪಾಟನ್ನು ಕಟ್ ಮಾಡಿದ್ರೆ ಹೊಸ ರೋಸ್ ಪ್ಲ್ಯಾಂಟ್ ಬರುತ್ತೆ. ಹೈಬಿಸ್ಕಸ್ದು ಅಷ್ಟೇ. ಇನ್ನು ಕೆಲವೊಂದು ಸೀಡ್ಸ್ ಪ್ಲ್ಯಾಂಟ್ಸ್ಗಳಲ್ಲಿ ಅದರ ಬೀಜವನ್ನು ಹಾಕಿದ್ರೆ ಮತ್ತೊಂದು ಹೊಸ ಸಸ್ಯ ಬರುತ್ತೆ. ಆ ರೀತಿ ಪ್ಲ್ಯಾಂಟ್ಸ್ಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ, ರಿಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಬಗ್ಗೆ ನಾವು ಓದಿದ್ದೀವಿ. ರಿಪ್ರೊಡಕ್ಷನ್ ಈಸ್ ಎಸೆನ್ಷಿಯಲ್ ಫಾರ್ ದ ಕಂಟಿನ್ಯೂಸ್ ಆಫ್ ಸ್ಪೀಸೀಸ್. ಏನಕ್ಕೆ ಅವಶ್ಯಕ ರಿಪ್ರೊಡಕ್ಷನ್ ಅನ್ನೋದು? ಸಂತಾನೋತ್ಪತ್ತಿ ಸ್ಪೀಸೀಸ್ ಪ್ರಭೇದಗಳ ಮುಂದುವರಿಕೆಗೆ. ಕಂಟಿನ್ಯೂಯಸ್ ರಿಪ್ರೊಡಕ್ಷನ್ ಇಸ್ ಎಸೆನ್ಷಿಯಲ್ ಫಾರ್ ಕಂಟಿನ್ಯೂಷನ್ ಇರಬೇಕಲ್ವಾ, ಇಲ್ಲಾಂದರೆ ನಾವೆಲ್ಲ ಪ್ರಪಂಚ ನೋಡೋಕ್ಕೆ ಆಗ್ತಿರಲಿಲ್ಲ. ಕಂಟಿನ್ಯೂಷನ್ ಆಫ್ ಸ್ಪೀಸೀಸ್, ಒಂದು ಪ್ರಭೇದದ ಉಳಿವಿಗೆ, ಒಂದು ಪ್ರಭೇದ ಮುಂದುವರಿಬೇಕು ಅಂತ ಅಂದರೆ ಆ ಒಂದು ಜೀವಿಯಲ್ಲಿ ಸಂತಾನೋತ್ಪತ್ತಿ ನಡಿಬೇಕು. ಇಮ್ಯಾಜಿನ್ ವಾಟ್ ವುಡ್ ಯು ಹ್ಯಾವ್ ಹ್ಯಾಪನ್ಡ್ ಇಫ್ ಆರ್ಗಾನಿಸಮ್ಸ್ ಹ್ಯಾಡ್ ನಾಟ್ ರಿಪ್ರೊಡ್ಯೂಸ್. ಊಹಿಸ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೇಳೆ ರಿಪ್ರೊಡಕ್ಷನ್ ಆಗಲಿಲ್ಲ ಅಂದಿದ್ರೆ ಈ ನಮ್ಮ ಪ್ರಪಂಚ ಮತ್ತು ಜೀವಿಗಳು ಏನಾಗ್ತಿದ್ವು? ರಿಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ನಾವೇ ಭೂಮಿ ಮೇಲೆ ಬರ್ತಿರ್ಲಿಲ್ಲ ಅಲ್ವಾ, ನಾವು ಈ ಪ್ರಪಂಚನೇ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ವುಡ್ ಹ್ಯಾಪನ್ಡ್ ಇನ್ ಕೇಸ್ ಸಂತಾನೋತ್ಪತ್ತಿ ನಡೆಯಲ್ಲ ಅಂದರೆ, ಒಂದು ಜೀವಿ ಮತ್ತೊಂದು ಜೀವಿಗೆ ಜನ್ಮ ನೀಡಲ್ಲ ಅಂದರೆ ಆ ಜೀವಿಗಳ ಸಂತಾನವೇ ನಾಶ ಆಗಿಬಿಡುತ್ತೆ. ಈಗ ನಾವು ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ನ ಆಲ್ರೆಡಿ ಓದಿದ್ದೀರ ಅಲ್ವಾ. ಅದರಲ್ಲಿ ನೋಡಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಅಂದರೆ ಆ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು, ಎಂಡಮಿಕ್ ಸ್ಪೀಸೀಸ್, ಆಲ್ರೆಡಿ ಡೆಸ್ಟ್ರಾಯ್ ಆಗಿರೋಂಥ ಪ್ರಾಣಿಗಳು. ಆ ಜೀವಿಗಳೇ ಕೆಲವೊಂದು ಕಾಡು ಪ್ರಾಣಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ, ಚಿತ್ರಪಟಗಳಲ್ಲಿ ಫೋಟೋಸಲ್ಲಿ ಮಾತ್ರ ನೋಡಬೇಕು. ಯಾಕೆ ಹೇಳಿ? ಅವುಗಳ ರಿಪ್ರೊಡಕ್ಷನ್ಗೆ ನಾವು ಸರಿಯಾದ ವಾತಾವರಣವನ್ನು ಕಲ್ಪಿಸಿಲ್ಲ, ಅವುಗಳ ರಿಪ್ರೊಡಕ್ಷನ್ ಮಾಡಿಲ್ಲ, ಅಲ್ಲಿಗೆ ಅದೇ ಸ್ಟಾಪ್ ಆಗಿಬಿಟ್ಟಿದೆ ಅಲ್ವಾ. ಎಷ್ಟೊಂದು ಪ್ರಾಣಿಗಳು, ಈ ಡೈನೋಸರೇ ಇರ್ಬೋದು, ರೈನೋಸಿರಸ್, ಅದನ್ನು ನಾವು ಇವತ್ತಿನವರೆಗೂ ಜೀವಂತವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ರಿಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಅವಕಾಶನೂ ಮಾಡಿಕೊಟ್ಟಿಲ್ಲ. ಅದು ರಿಪ್ರೊಡಕ್ಷನ್ ಸ್ಟಾಪ್ ಆಗಿ ಅದೇನಾಗಿದೆ, ಆ ಪ್ರಾಣಿನೇ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಲಯನ್ಸ್ ಎಷ್ಟೊಂದು ದೇಶಗಳಲ್ಲಿ, ಈಗ ನಮ್ಮ ದೇಶದಲ್ಲೇ ಝೂನಲ್ಲಿ ಮಾತ್ರ ಕಾಂಗರೋ ನಮ್ಮ ದೇಶದಲ್ಲಿ ನಾವು ನೋಡೋದಕ್ಕೆ ಆಗಲ್ಲ. ಎಷ್ಟೊಂದು ಎಂಡಮಿಕ್ ಸ್ಪೀಸೀಸ್ಗಳಿದ್ದಾವೆ ಅಲ್ವಾ. ಆ ರೀತಿ ಆಗಿಬಿಡುತ್ತೆ. ಯು ವಿಲ್ ರಿಯಲೈಸ್ ದಟ್ ರಿಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಇಟ್ ಎನ್ಶೂರ್ಡ್ ದ ಕಂಟಿನ್ಯೂಷನ್ ಆಫ್ ಸಿಮಿಲರ್ ಕೈಂಡ್ ಆಫ್ ಇಂಡಿವಿಜುವಲ್ಸ್. ಈ ಸಂತಾನೋತ್ಪತ್ತಿ ಅನ್ನೋದು ಏನು, ಪ್ರತಿಯೊಂದು ಜೀವಿಯ, ಪ್ರತಿಯೊಂದು ಪ್ರಭೇದದ ಉಳಿವಿಗೆ ಈ ಸಂತಾನೋತ್ಪತ್ತಿ ಅನ್ನೋದು ತುಂಬ ಅವಶ್ಯಕ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಸ್ ಎನ್ಶ್ಯೂರ್ ಕಂಟಿನ್ಯೂಷನ್ ಆಫ್ ಸಿಮಿಲರ್ ಕೈಂಡ್ ಆಫ್, ಅಂದರೆ ಒಂದೇ ರೀತಿಯಾದ ಒಂದು ಜೀವಿಯ ಉಳಿವಿಗೆ. ಈಗ ಒಂದು ಕ್ಯಾಟೇ ತಗೊಳ್ಳೋಣ, ಆ ಕ್ಯಾಟ್ನ ಫುಲ್ ಸಂತಾನ ಬೇಕು, ಆ ಕ್ಯಾಟ್ ಉಳಿಬೇಕು ಅಂದರೆ ಆ ಕ್ಯಾಟ್ ಪ್ರೊಡಕ್ಷನ್ ಮಾಡೋದು ಅವಶ್ಯಕ. ಅದೊಂದು ಜೀವಿ. ಡಾಗ್ ಅಂದರೆ ಅದೊಂದು ಜೀವಿ, ಎಲಿಫೆಂಟ್ ಅಂದರೆ ಅದೊಂದು ಜೀವಿ, ಮನುಷ್ಯ ಅಂದರೆ ಮನುಷ್ಯನ ಒಂದು ಜೀವಿ ಅಲ್ವಾ. ಅದು ಒಂದೊಂದೇ ಪ್ರತಿಯೊಂದು ಇಂಡಿವಿಜುವಲ್ ಆಗಿ, ಇಟ್ಸ್ ಎ ಕೈಂಡ್ ಆಫ್ ಇಂಡಿವಿಜುವಲ್. ಪ್ರತಿಯೊಂದು ಜೀವಿಗೂ ಅದರದೇ ಸಂತಾನವನ್ನು ಉಳಿಸ್ಕೊಳ್ಳೋದು ತುಂಬ ಅವಶ್ಯಕ. ಅದು ಉಳಿಬೇಕು ಅಂದರೆ ಏನು ನಡಿಬೇಕು? ರಿಪ್ರೊಡಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಇಟ್ ಎನ್ಶ್ಯೂರ್ ದ ಕಂಟಿನ್ಯೂಷನ್. ಆ ಒಂದು ಜೀವಿಯ ಪ್ರಭೇದ, ಒಂದೇ ರೀತಿಯಾದ ಜೀವಿಯ ಪ್ರಭೇದದ ಉಳಿವಿಗಾಗಿ ಸಂತಾನೋತ್ಪತ್ತಿ ಅನ್ನೋದು ತುಂಬ ಅತ್ಯಗತ್ಯ ಮತ್ತು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಜನರೇಷನ್ ಆಫ್ಟರ್ ಜನರೇಷನ್, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ. ಜನರೇಷನ್ ಅಂದರೆ ಒಂದು ಪೀಳಿಗೆ, ಈಗ ನಮ್ಮ ಮುತ್ತಾತ, ಅವರಿಂದ ತಾತದಿಂದ ನಮ್ಮ ತಂದೆಯಿಂದ ನಾವು, ಈ ರೀತಿ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಆ ಒಂದು ಪ್ರಭೇದದ ಜೀವಿಗಳು ಬರಬೇಕು ಅಂದರೆ ಈ ಸಂತಾನೋತ್ಪತ್ತಿ ಅನ್ನೋದು ತುಂಬ ಪ್ರಮುಖವಾಗಿದೆ. ಗೊತ್ತಾಯ್ತಾ? ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಪ್ರಿವಿಯಸ್ ಕ್ಲಾಸಸ್ ಅಬೌಟ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಅದೇ ರೀತಿ ಸಸ್ಯಗಳಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಅಂತ ಅದನ್ನು ನೀವು
ಲಾಸ್ಟ್ ಕ್ಲಾಸಲ್ಲಿ ಓದಿರ್ತೀರಾ. ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಲರ್ನ್ ಹೌ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಅನಿಮಲ್ಸ್. ಹಾಗಾದರೆ ನಮ್ಮ ಪ್ರಾಣಿಗಳಲ್ಲಿ, ನಮ್ಮಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ನಡೆಯುತ್ತೆ, ಹೇಗೆ ನಾವೆಲ್ಲ ಒಂದು ಜೀವಿಯು ಇನ್ನು ಮತ್ತೊಂದು ಜೀವಿಗೆ ಜನ್ಮ ನೀಡುತ್ತೆ, ಆ ಪ್ರೋಸೆಸ್ ಹೇಗೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದೆ ಈ ಒಂದು ಲೆಸನ್. ಇಟ್ಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆ ನಾಲೆಡ್ಜ್ನ ನೀವು ಯೂಸ್ಫುಲ್ಲಾಗಿ ತಿಳ್ಕೊಂಡು ಪ್ರಾಣಿಗಳಲ್ಲಿ ಯಾವ ರೀತಿ ರಚನೆ ಇರುತ್ತೆ ಅನ್ನೋದನ್ನು ಕಲ್ತ್ಕೊಳ್ಳಿ. 6.1 ನೋಡಿ, ಮೋಡ್ ಆಫ್ ರಿಪ್ರೊಡಕ್ಷನ್. ವಿಧಗಳು, ಮೋಡ್ಸ್ ಅಂದರೆ ಟೈಪ್ಸ್, ಅಂದರೆ ಯಾವ ವಿಧದ ಸಂತಾನೋತ್ಪತ್ತಿ ಇದೆ, ರಿಪ್ರೊಡಕ್ಷನಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತೇಳಿ. ಹ್ಯಾವ್ ಯು ಸೀನ್ ದ ಯಂಗ್ ಒನ್ಸ್ ಆಫ್ ಡಿಫ್ರೆಂಟ್ ಅನಿಮಲ್ಸ್? ಯಾವುದಾದ್ರೂ ಪ್ರಾಣಿ, ವಿವಿಧ ರೀತಿಯ ಪ್ರಾಣಿಗಳ ಮರಿಗಳನ್ನು, ಆ ಪ್ರಾಣಿಗಳ ಮರಿಗಳನ್ನು ನೀವು ನೋಡಿರ್ತೀರ. ಅಂದರೆ ನಾಯಿ ಅಂದರೆ ನಾಯಿಯ ಮರಿ, ಡಾಗ್, ಕ್ಯಾಟ್ ಅದಿರ್ಬೋದು, ಕೌದಿರ್ಬೋದು, ಎಲಿಫೆಂಟ್ದಿರ್ಬೋದು, ಡಕ್ ಇರ್ಬೋದು, ಅಥವಾ ಬರ್ಡ್ಸ್ಗಳದ್ದಿರ್ಬೋದು. ಈ ರೀತಿ ಅವುಗಳ ಚಿಕ್ಕ ಚಿಕ್ಕ ಮರಿಗಳನ್ನ ನೀವು ನೋಡಿದ್ದೀರಾ ಅಂತೇಳಿ. ಟ್ರೈ ಟು ನೇಮ್ ಸಮ್ ಆಫ್ ದ ಯಂಗ್ ಒನ್ಸ್ ಬೈ ಕಂಪ್ಲೀಟಿಂಗ್ ಟೇಬಲ್ 6.1 shown in example at serial number 1 to 5. ಟೇಬಲ್ 6.1 ಒಂದು ಅನಿಮಲ್ಸ್ ನೇಮ್ನ ಕೊಟ್ಟಿದ್ದಾರೆ. ಅವುಗಳ ಮರಿಗಳು ಏನಂತ ಕರೀತಾರೆ, ಸೊ ಅದರದ್ದು ಕ್ಯಾಟ್ದು, ಡಾಗ್ದು, ಅವುಗಳ ಯಂಗ್ ಒನ್ಸ್ನ ನೇಮನ್ನು ನೀವು ಹೇಳೋಕ್ಕಾಗತ್ತಾ ಅಂತೇಳಿ ಕೊಟ್ಟಿದ್ದಾರೆ. ಈ ಟೇಬಲ್ನ ಫಿಲ್ ಮಾಡೋಣ. ಅದ್ರ ಜೊತೆಗೆ ಹೋಮ್ವರ್ಕ್ ಆಗಿ ನೀವು ಸಹ ಅಡಿಷನಲ್ ಆಗಿ 2 ಅನಿಮಲ್ಸ್ನ ತೊಗೊಂಡು ಅವುಗಳ ಯಂಗ್ ಒನ್ಸ್ ನೇಮ್ನ ಬರೀಬೇಕು ನೀವು. ನೆಕ್ಸ್ಟು ಈಗ ಹ್ಯೂಮನ್ಗೆ ಅದರ ಮರಿಗೆ ಏನಂತಾರೆ, ಹ್ಯೂಮನ್ದು ಬೇಬಿ, ಮಗು ಅಂತೇಳಿ ಕರೀತಾರೆ. ಅದೇ ರೀತಿ ಕ್ಯಾಟ್ ಮರಿ ಇರುತ್ತಲ್ಲ, ಅದನ್ನೇನಂತಾರೆ, ಕಿಟನ್. ವಾಟ್ ಇಟ್ ಈಸ್ ಕಾಲ್ಡ್, ಕಿಟನ್ ಅಂತಾರೆ ಬೆಕ್ಕಿನ ಮರಿಗೆ. ಅದೇ ರೀತಿ ಡಾಗ್ನ ಮರಿಗೆ ಯೂಶಲಿ ಎಲ್ಲರಿಗೂ ಗೊತ್ತು, ಪಪ್ಪಿ ಆರ್ ಪಪ್ಪೀಸ್. ಪಪ್ಪಿ. ಓಕೆ, ಬಟರ್ಫ್ಲೈ. ಅದೇ ರೀತಿ ಬಟರ್ಫ್ಲೈ. ಚಿಟ್ಟೆ ಮರಿಗೆ ಏನಂತಾರೆ, ಲಾರ್ವಾ. ಮೊಟ್ಟೆ ಇಡುತ್ತೆ, ಅದು ಸಣ್ಣ ಸಣ್ಣ ಮೊಟ್ಟೆ. ಸೊ ಹಾಗಾಗಿ ಅದನ್ನು ಲಾರ್ವಾ, ಚಿಟ್ಟೆಯ ಮರಿಗೆ. ಲಾರ್ವಾ ಅಥವಾ ಕ್ಯಾಟರ್ಪಿಲ್, ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ಏನಂತಾರೆ, ಕ್ಯಾಟರ್ಪಿಲ್ ಅಂತಲೂ ಕರೀತಾರೆ. ಕ್ಯಾಟರ್ಪಿಲ್ಲರ್. ಓಕೆ, ಹೆಣ್ಣೆ ಏನಂದರೆ ಕೋಳಿ. ಅದರದ್ದು ಚಿಕ್ಸ್ ಅಲ್ವಾ, ಕೋಳಿ ಮರಿ ಅಂತೇಳಿ ಕರೀತಾರೆ ಅಲ್ವಾ. ಹೆಣ್ಣಿಗೆ ಚಿಕನ್ ಯಾರು ತಿಂತೀರೋ ಅವ್ರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತು. ಓಕೆ, ಹಸುವಿನ ಅದು ಮರಿಗೆ ಏನಂತಾರೆ, ಎ ಕಾಫ್. ವಾಟ್ ಇಟ್ ಈಸ್ ಕಾಲ್ಡ್, ಕಾಫ್. ಹಸುವಿನ ಮರಿಗೆ ಏನಂತಾರೆ, ಕಾಫ್ ಅಂತೇಳಿ ಕರೀತಾರೆ. ಫ್ರಾಗ್ದು ಏನಂತಾರೆ, ಟ್ಯಾಡ್ಪೋಲ್. ಇದು ಅಷ್ಟೇ ಸಣ್ಣ ಸಣ್ಣ ಮರಿಗಳನ್ನ ಇರುತ್ತೆ. ಟ್ಯಾಡ್ಪೋಲ್ ಏನಂತಾರೆ, ಫ್ರಾಗ್. ಕಪ್ಪೆಯ ಮರಿಗೆ ಟ್ಯಾಡ್ಪೋಲ್ ಅಂತೇಳಿ ಕರೀತಾರೆ, ಆಯಿತಾ. ಹಾಗೆ ಎಲಿಫೆಂಟ್ ಮರಿಗೂ ಕಾಫ್ ಅಂತಾರೆ. ಇಲ್ಲಿ ಬೇಕಾದರೆ ಹಾಕ್ಕೊಳ್ಳಿ. ಎಲಿಫೆಂಟ್ ಮರಿಗೆ ಏನಂತಾರೆ, ಅದಕ್ಕೂ ಸಹ ಕಾಫ್ ಅಂತಾರೆ. ಹಾಗೆ ಒಂದೆರಡು ಹೋಮ್ವರ್ಕನ್ನು ಕೊಡಲ. ಹಾರ್ಸ್ಗೆ ಫೋಲ್ ಅಂತಾರೆ. ಹಾರ್ಸ್ ಮರಿ ಏನಂತಾರೆ, ಫೋಲ್. ಟು ಹೋಮ್ವರ್ಕ್ ಕೊಡ್ತೀನಿ, ನೀವು ಅದನ್ನು ಮಾಡಿ. ಒಂದು ಲಯನ್, ಒಂದು ಶೀಪ್, ಈ 2 ಮರಿಗಳಿಗೆ ಏನಂತ ಹೇಳಿ ಕರೀತಾರೆ, ನೀವು ಅದನ್ನು ಹೋಮ್ವರ್ಕ್ ಮಾಡಬೇಕು. ಓಕೆನಾ. ಓಕೆ, ಜಸ್ಟ್ ಆ್ಯಸ್ ಇನ್ ಪ್ಲಾಂಟ್ಸ್ ದೇರ್ ಆರ್ 2 modes ಬೈ ವಿಚ್ ಅನಿಮಲ್ಸ್ ರಿಪ್ರೊಡ್ಯೂಸ್. ಈ ನಮ್ಮ ಸಸ್ಯಗಳಲ್ಲಿರುವಂತೆ ಪ್ರಾಣಿಗಳಲ್ಲೂ ಸಹ 2 ವಿಧಾನಗಳಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ. 2 modes ಆಫ್ ರಿಪ್ರೊಡಕ್ಷನ್. ಸಸ್ಯಗಳಲ್ಲೂ
ಟೂ ಮೋಡ್ಸ್, ಒಂದು ಸೆಕ್ಷುವಲು ಎಸೆಕ್ಷುವಲು. ಆ್ಯಸ್ ಲೈಕ್ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಎರಡು ವಿಧದ ಸಂತಾನೋತ್ಪತ್ತಿ ನಡೆಯುತ್ತೋ ಅದೇ ರೀತಿಯಾಗಿ ಪ್ರಾಣಿಗಳಲ್ಲೂ ಏನು ಟೂ ಮೋಡ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಯಾವ್ದ್ಯಾವುದು? ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್, ಇನ್ನೊಂದು ಎಸೆಕ್ಷುವಲ್ ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಎಸೆಕ್ಷುವಲ್ ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ. ಸೆಕ್ಷುವಲಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಅಂದರೆ ಮೇಲ್ ಫೀಮೇಲ್ ಎಲ್ಲ ಸಿಂಗಲಲ್ಲಿ ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಅಂದರೆ ತನ್ನಂತೆ ಇರುವಂತಹ ಜೀವಿಗಳಿಗೆ ಜೀವವನ್ನು ನೀಡುತ್ತೆ, ಮರಿಗಳನ್ನು ಕೊಡುತ್ತೆ. ಆಯಿತಾ? ಅದರಲ್ಲಿ ಫಸ್ಟ್ ಒನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್. ಈ ಸೆಕ್ಷುವಲ್ ರಿಪ್ರೊಡಕ್ಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ನೀವು ಒಂದು 5 ಅನಿಮಲ್ಸು ಮತ್ತು ಅವುಗಳ ಹೆಂಗ್ ಒನ್ಸ್ ನೇಮನ್ನು ಲಿಸ್ಟ್ ಮಾಡಿ, ಮತ್ತು ಏನಾದರೂ ಅರ್ಥ ಆಗಲಿಲ್ಲ, ಅದ್ರ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋಸ್ನ ಶೇರ್ ಮಾಡಿ, ಅವರು ಸಹ ಕಲಿತ್ಕೊಳ್ಳಿ, ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ನ ಓದಿ ನೀಟಾಗಿ 2 or 3 ಟೈಮ್ ಆಡಿಯೋನ ಕೇಳಿಸ್ಕೊಂಡು. ಟೆಕ್ಸ್ಟ್ ಬುಕ್ ಓದಿದಷ್ಟು ನಿಮಗೆ ಸೈನ್ಸಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಟೆಕ್ಸ್ಟ್ ಬುಕ್ ಮಧ್ಯಾಹ್ನ ನಿಮಗೆ 10th PUಗೆಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡೋದು. ಸೊ ಹಾಗಾಗಿ ಓಕೆ ಮಾಡಿ ಸ್ಟೂಡೆಂಟ್, ಹೇಳ್ತೀವಿ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ಫಸ್ಟ್ ಆಫ್ ಆಲ್ ನೀವೇ ಇದಕ್ಕೆ ಆನ್ಸರ್ ಮಾಡಬೇಕು. ಟ್ರೈ ಟು ಆನ್ಸರ್ ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ಮಾಡಿ. ರಿಪ್ರೊಡಕ್ಷನ್ ಅಂದರೆ ಏನು, ಸಂತಾನೋತ್ಪತ್ತಿ ಅಂದರೆ ಏನು, ಆ್ಯಂಡ್ ಅದೇ ಇಲ್ಲೇ ಏನಿಲ್ಲ, ಈ ಬಾಕ್ಸ್ 5 ಅನಿಮಲ್ಸ್ ಆ್ಯಂಡ್ ಯಂಗ್ ಒನ್ಸ್ ನೇಮನ್ನ ನೀವೇ ಲಿಸ್ಟ್ ಮಾಡಿ. ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಆರ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ವಾಟ್ ಆರ್ ದ ಮೋಡ್ ಆಫ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ಕಂಡುಬರುವಂತಹ ಸಂತಾನೋತ್ಪತ್ತಿಯ ವಿಧಗಳು ಯಾವುದು ಅಂತೇಳಿ ಬರೀರಿ. ಇದೆ 3 ಕ್ವಶನ್ಸ್ಗೆ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ 6.1 ಸೆಕ್ಷುವಲ್ ರಿಪ್ರೊಡಕ್ಷನಿಂದ ಕಂಟಿನ್ಯೂ ಮಾಡಿ. ಓಕೆನಾ? Okay, my dear student, thank you.